ಸದನದಲ್ಲಿ ಗ್ಯಾರಂಟಿ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ಸದನದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ಮಧ್ಯೆ ಗ್ಯಾರಂಟಿ ಕದನವೇ ನಡೆಯಿತು. 5 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ರಾಜ್ಯ ಸರ್ಕಾರ ಪಾವತಿಸಿಲ್ಲ. ಹಣ ಬಿಡುಗಡೆ ಆಗದಿರೋ ಬಗ್ಗೆ ಇಲಾಖೆಯಿಂದ ಮಾಹಿತಿ. ಫೆಬ್ರವರಿ, ಮಾರ್ಚ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 5 ತಿಂಗಳ ಹಣ ಪಾವತಿಸಿಲ್ಲ ಅಂತ ಆರ್ಥಿಕ ಇಲಾಖೆ ಹೇಳಿದೆ. ಆರ್ಥಿಕ ಇಲಾಖೆ ಮಾಹಿತಿಯನ್ನೇ ಮುಂದಿಟ್ಟು ವಿಪಕ್ಷಗಳು ಸರ್ಕಾರವನ್ನ ಪ್ರಶ್ನೆ ಮಾಡಿತು. ಸದನದಲ್ಲಿ ಇವತ್ತು ವಿಚಾರವನ್ನ ವಿಪಕ್ಷ ನಾಯಕರು ಪ್ರಶ್ನಿಸಲಿದ್ದಾರೆ. ಗ್ಯಾರಂಟಿ ಜಾರಿಯಲ್ಲಿ ವಿಫಲ ಅಂತ ಸಿಡಿದೇಳೋ ಸಾಧ್ಯತೆ ಇದೆ. ಶುಕ್ರವಾರ ಉತ್ತರ ಕೊಡಿಸೋದಾಗಿ ಸ್ಪೀಕರ್ ಖಾದರ್ ಹೇಳಿದರು. ಇವತ್ತೇ ಉತ್ತರ ನೀಡುವಂತೆ ಒತ್ತಾಯಿಸೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಹಣಕಾಸು ಇಲಾಖೆಯನ್ನ ಸಿಎಂ ತಾವೇ ನಿರ್ವಹಿಸ್ತಾ ಇದ್ದಾರೆ. ಖುದ್ದಾಗಿ ಸಿಎಂఏ ಇದಕ್ಕೆ ಉತ್ತರ ಕೊಡಬೇಕು ಅಂತ ವಿಪಕ್ಷ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ. ನಮ್ಮ ಗ್ಯಾರಂಟಿ ಯೋಜನೆ ನಮ್ಮ ಬದ್ಧತೆ ಇದೆ, ಆಯ್ತಾ. ಟೈಮು ಕೆಲವು ಸಂದರ್ಭದಲ್ಲಿ ಈಗ ನಮಗೆ ಇದ್ದಕ್ಕಿದ್ದಂಗೆ GSTನ ಕಟ್ ಮಾಡಿಬಿಟ್ಟಿದ್ದಾರೆ. GST ಕಟ್ ಮಾಡಿಬಿಟ್ಟು ನಮಗೆ ಸುಮಾರು 10-15 ಸಾವಿರ ಕೋಟಿ ರೂಪಾಯಿ ನಮಗೆ ಲ್ಯಾಪ್ಸ್ ಆಗಿದೆ. ಕೆಲವು ವಿಚಾರದಲ್ಲಿ ಕೆಲವು ವಿಳಂಬ ಆಗ್ಬೋದು. ನಾವೇನು ಮಾತು ಕೊಟ್ಟಿದ್ದೀವಿ, 100 ಕೋಟಿ ರೂಪಾಯಿ ಕೊಟ್ಟಿದ್ದೀವಂತೆ, 1 ತಿಂಗಳು 2 ತಿಂಗಳು ಏನು ತೊಂದರೆ ಇಲ್ಲ, ಯಾರ್ದು ಏನಿಲ್ಲ. ಫಸ್ಟು BJPಯವರು ಅವ್ರು ಮಾತು ಕೊಟ್ಟಿದ್ರಲ್ಲ ಬೇರೆ ರಾಜ್ಯಗಳಲ್ಲಿ, ಅದನ್ನು ಫಸ್ಟು ಬಿಡುಗಡೆ ಮಾಡಿಸ್ಲಿ, ಅವರು ಮಾತಾಡಲಿ. ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ನಮ್ಮ ಮಾತು ಕೊಟ್ಟಿತ್ತು, ಏನಪ್ಪ ಅಂದ್ರೆ ನೀರಾವರಿಗೆ. ಇಲ್ಲ ಇವತ್ತವ್ರಿಗೆ ಹೇಳ್ಕೊಟ್ಟವ್ರೆ. ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ, ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ. ಇದಕ್ಕೆ ಉತ್ತರ ಕರ್ನಾಟಕದ ನಮ್ಮ ಇದು ಅವಾರ್ಡ್ ಕೊಡಬೇಕಪ್ಪ, ನಾವು ದುಡ್ಡು ಕೊಟ್ಟು ಇದು ಮಾತಾಡೋ ಪ್ರಕಾರ ನಾವು ದುಡ್ಡು ಕೊಟ್ಟಿದ್ದೀವಿ. ಇವತ್ತವರೆಗೂ ಅವಾರ್ಡ್ನ ಮಾಡಿಸಿಲ್ಲ ಅವರು, 3ನೇ ಅವಾರ್ಡ್ನ. ಅದಕ್ಕೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ? ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡೋಕ್ಕೆ ನಾವಿಲ್ಲಿ ಕರೆದಿದ್ದೀವಿ. ಅದರ ಬಗ್ಗೆ ಯಾಕೆ ಇವತ್ತವರೆಗೂ ಧ್ವನಿ ಎತ್ತಿಲ್ಲ? ಸೊ 5300 ಕೋಟಿ ಬಗ್ಗೆ ಯಾಕಿನ್ನ ಧ್ವನಿ ಎತ್ತಿಲ್ಲ? ಫಸ್ಟು ಈ ಕೆಲಸ ಅವ್ರು ಮಾಡಿ, ಆಮೇಲೆ ಮಿಕ್ಕಿದ ಮಾತು. ಮೋಹನ್ ದಾಸ್ ಪೈ ಅವರು ಒಂದು ಮಾತು ಹೇಳಿದರು, ನೀವು ನಮ್ಮ ಪ್ರತಿನಿಧಿ, ನಮ್ಮ ಮಾಲೀಕರಲ್ಲ ಅಂಥೇಳಿ. ಪ್ರತಿನಿಧಿಗಳು ಮಾಲೀಕರ ಥರ ವರ್ತನೆ ಮಾಡಬಾರ್ದು. ಪ್ರತಿನಿಧಿಗಳು ಮಾಲೀಕರ ಥರ ವರ್ತನೆ ಮಾಡೋದು ಅದು ಪ್ರಜಾಪ್ರಭುತ್ವ ಅಂತ ಅನಿಸ್ಕೊಳ್ಳಲ್ಲ. ಮತ್ತು ನಾವು ಭಾಷಣಕ್ಕೆ ಹೇಳೋದು ಪ್ರಜೆಗಳೇ ಪ್ರಭುಗಳು ಅಂಥೇಳಿ. ಪ್ರಜೆಗಳೇ ಪ್ರಭುಗಳು ನೈಜ ಫಲಾನುಭವಿಗಳು ಖಂಡಿತ ಕೊಡ್ತಾನೆ ಇದ್ದೀವಿ. IT ಮತ್ತು GST ಮಾತ್ರ 1,20,000 ಇತ್ತು, ಅದರಲ್ಲೂ 59,000 ಕ್ಲಿಯರ್ ಮಾಡಿದ್ದೇವೆ. ಅಲ್ಲಿ ಗ್ರಾಮೀಣದವ್ರಿಗೆ ಅರ್ಥವಾಗಿದ್ದರೆ ತಪ್ಪಾಗುತ್ತೆ, ಅದನ್ನು ಬಲ್ಲೆ ಕೂಡ ಗೌರ್ಮೆಂಟ್ ಆರ್ಡರ್ ಮಾಡಿದ್ದೇವೆ, ಅದು ಕೂಡ ರಿಲೀಸ್ ಆಗುತ್ತೆ. ಆಗಸ್ಟ್ವರೆಗೂ ಕೊಟ್ಟಿದ್ದೇವೆ. ಈ ಸಾರಿ ಕೊಡ್ತೀವಿ. ಈಗ ಒಂದೊಂದು ಸಾರಿ ತಾಂತ್ರಿಕ ತೊಂದರೆಯಿಂದ 2 ತಿಂಗಳು 3 ತಿಂಗಳು ಲೇಟ್ ಆಗ್ಬೋದೇ ಹೊರತು ಇಷ್ಟು ವರ್ಷ ಕೊಡ್ತೀವಿ, ಅವ್ರು ಕೊಡದೇ ಇರ್ತೀವ, ಕೊಟ್ಟೆ ಸರ್. ಪದೇ ಪದೇ ತಾಂತ್ರಿಕ ತೊಂದರೆ ಆಗುತ್ತೆ ಸರ್. ಆಗಸ್ಟ್ ತಿಂಗಳಿದೆ ಯಾವಾಗಲೂ ಆಗಿಲ್ಲ. ಇಲ್ಲಿವರೆಗೂ ಕೊಟ್ಟಾಗ ಏನು ತಾಂತ್ರಿಕ ಆಗಿತ್ತು? ಯಾರು GST ಬಂದಿರೋಲ್ಲ ಅವ್ರು ಮಾತಾಡ್ತಾರೆ. ನಿಮ್ಮ TVಗಳಲ್ಲಿ ಮಾತಾಡೋರು ಅವ್ರ ಪಾಪ ನಾನು ಇದು ಮಾಡ್ತೀನಿ ಅಂತಲ್ಲ, ಅವ್ರಿಗೆ ವಿಷಯ ಸರಿಯಾಗಿ ತಿಳುವಳಿಕೆ ಇರೋಲ್ಲ ಸರ್. ಮೊನ್ನೆ 1,20,000 ಜನಕ್ಕೆ ಬಂದಿಲ್ಲ ಅನ್ನೋವಾಗ ಅಂಥವ್ರು 4 ಜನ ಮಾತಾಡಿದ್ರೆ ಇಡೀ ವ್ಯವಸ್ಥೆನೇ ಕೊಟ್ಟಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸರ್ಕಾರದ ತೀರ್ಮಾನ ಕೊಡಬೇಕು ಅನ್ನೋದಿದೆ, ಕೊಡ್ತಾನೂ ಇದ್ದೀವಿ. ಅದ್ರ ಬಗ್ಗೆ ಏನು ಚರ್ಚೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.